ಖುಷಿ ಪಡೋ ವಿಷಯ ಏನೂ ಅಲ್ಲ, ಬೇಜಾರಾಗತ್ತೆ. ಇವತ್ತು ಅಮ್ಮನ ಕಾರ್ಯ ದಿನ. ಒಂದೇ ನಾವು ಬೇಡ್ಕೋಬೇಕಾಗಿರೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ವಿನೋದಣ್ಣನಿಗೆ ಅಮ್ಮನ್ನ ಮರೆಯೋ ಶಕ್ತಿ ಕೊಡಿ ಅಂತ. ಪರವಾಗಿಲ್ಲ, ಅಂದರೆ ಅವರ ಪರಿಪೂರ್ಣ ಜೀವನನ ಮುಗಿಸಿದ್ದಾರೆ. ಬೇಜಾರು ಏನಂದರೆ ತುಂಬ ಕಷ್ಟದ ದಿನಗಳನ್ನ ಎದುರಿಸಿ ಒಂದು ಕಲಾವಿದೆಯಾಗಿ ಅಷ್ಟೇ ಅಲ್ಲದೆ ಒಂದು ಹೆಣ್ಣಾಗಿ ಎಷ್ಟು ಕಷ್ಟಗಳನ್ನ ಎದುರಿಸೋಕೆ ಸಾಧ್ಯ, ಎಲ್ಲವನ್ನು ಮೆಟ್ಟಿ ಹೆಂಗೆ ನಿಲ್ಲೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಎಕ್ಸಾಂಪಲೇ ನಮ್ಮ ಲೀಲಾವತಿ ಅಮ್ಮ ಅಂತ ಹೇಳ್ಬೋದು. ಏನು ಬಂದರೂ ಎದುರಿಸ್ಬೋದು ನಾವೆಲ್ಲರೂ ಅಂತ ನಾವು ಒಂದು ಇನ್ಸ್ಪಿರೇಷನ್ ಆಗಿ ತೊಗೋಬೇಕು ಅಂದರೆ ನಾವು ಅದನ್ನು ಲೀಲಾವತಿ ಅಮ್ಮನ ಜೀವನನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಜಾಸ್ತಿ ಮಾತಾಡೋಷ್ಟಿಲ್ಲ, ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಈ ಶ್ರದ್ಧಾಂಜಲಿ ಅದು ಇದು ಅನ್ನೋದೆಲ್ಲ ಭೂಮಿ ಮೇಲೆ ನಡೆಸೋ ಒಂದು ಪದ್ಧತಿ ಅಷ್ಟೇ. ಅವರ ಆತ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಈ ಜಮೀನಲ್ಲೇ ಸುತ್ತಾ ಇರುತ್ತೆ. ಅವರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವೇನು ಮಾಡ್ತಾಯಿದ್ದೀವಿ ಅಂತ. ಅವರ ರಕ್ಷೆ ಅವ್ರ ಮಗನ ಮೇಲೆ ಯಾವತ್ತೂ ಸದಾ ಇರುತ್ತೆ. ಮರೆಯೋದು ಗಿರಿಯೋದು ಅದೆಲ್ಲ ಸಾಧ್ಯನೇ ಇಲ್ಲ. ಯಾಕೆಂದರೆ ಚಿತ್ರರಂಗ ಕಲಾವಿದರು ಅಮರರು, ಯಾವಾಗಲೂ ಅವರನ್ನು ನಾವು ಜ್ಞಾಪಿಸ್ಕೋಬೋದು. ಈಗಂತೂ ಯಾವಾಗ ಬೇಕಾದರೂ ಅವರನ್ನು ನೋಡೋ ಅಂಥ ಸಾಧ್ಯತೆಗಳಿದೆ. ಹಾಗಾಗಿ ಅವರೆಲ್ಲೂ ಹೋಗಿಲ್ಲ. ಅವರ ಜೀವನ ನಮಗೆ ಮಾದರಿ. ಒಂದು ಹೆಣ್ಣು, ಒಂಟಿ ಹೆಣ್ಣು ಹೇಗೆ ಬದುಕಬೇಕು, ಎಲ್ಲವನ್ನು ಎದುರಿಸಿ ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆಲ್ಲ ತೋರಿಸ್ಕೊಟ್ಟವರು ಕಲಾವಿದೆ ಆಗಿದ್ದರು ಅಂತ. ಕಲಾವಿದೆ ಅನ್ನೋದೇ ಕಲಾವಿದರಿಗೆ, ಚಲನಚಿತ್ರರಂಗದ ಕಲಾವಿದರಿಗೆ ಯಾವತ್ತೂ ಒಂದು ಸಮಾಜ ಗೌರವ ಕೊಟ್ಟು ನಡೆಸ್ಕೊಂಡಿದ್ದೇ ಇಲ್ಲ ಅಂತ ಹೇಳ್ಬೋದು. ಅವರ ಸಿನಿಮಾದವರು, ಅವರ ನಾಟಕದವರು ಅಂತ ಹೇಳೋದೇ ಹೆಚ್ಚು. ಅದರಲ್ಲಿ ಎಷ್ಟು ಗೌರವವನ್ನು ನಾವು ಗಳಿಸ್ಕೋಬೇಕು ಅನ್ನೋದನ್ನು ಇವರನ್ನು ನೋಡಿ ನಾವು ಕಲ್ತ್ಕೋಬೇಕು. ಅಷ್ಟು ಗೌರವ ಇದ್ದಾಗ ಅವರ ಮನಸ್ಸಿಗೆ ನಾವೆಷ್ಟು ಕಷ್ಟ ಕೊಟ್ಟಿದ್ದೀವಿ, ಎಷ್ಟು ನೋವನ್ನು ಕೊಟ್ಟಿದ್ದೀವಿ. ಈಗ ನಾವು ಅವರನ್ನು ಹಾಡಿ ಹೊಗಳಿದ್ರೆ ಏನು ಪ್ರಯೋಜನ? ಆದರೆ ಅವರು ಯಾರು ಏನೇ ಅಂದರೂ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡಿ ಈ ಭೂಮಿಗೆ ಬಂದು ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಹೋಗಿದ್ದಾರೆ. ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಆತ್ಮ ಇಲ್ಲೇ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅದೆಲ್ಲ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಸೊ ಇವಾಗ ನೋಡಿ ನಾವು ಮುಂದೆ ಹೇಗೆ ಬದುಕ್ತೀವಿ, ಅವ್ರ ಮಕ್ಕಳು ಮೊಮ್ಮಕ್ಕಳು ಹೇಗೆ ಬದುಕ್ತಾರೆ ಅನ್ನೋದನ್ನು ನೋಡಿ ಅವರು ಆನಂದ ಪಡ್ತಾರೆ ಅಂತ ನಾನು ಅಂದ್ಕೊಂಡೆ. ಲೀಲಾವತಿ ಅಮ್ಮ ಎಷ್ಟು ಸುಂದರವಾದ ಮುಖ, ಅಷ್ಟು ಸುಂದರವಾದ ಮುಖನ ನಾವು ಮರೆಯೋಕ್ಕೆ ಸಾಧ್ಯನಾ? ಅವ್ರನ್ನ ಮರೆತರೆ ತಾನೇ ನೀವು ನೆನೆಸ್ಕೊಳ್ಳೋದಕ್ಕೆ. ಯಾವತ್ತೂ ನಮ್ಮ ಹೃದಯದಲ್ಲಿರ್ತಾರೆ. ಅವರು ಒಂದು ಮಾದರಿ, ಗೌರವಾನ್ವಿತ ಕಲಾವಿದೆ. ತುಂಬ ಸಿನಿಮಾಗಳು ನೋಡಿದ್ದಾರೆ. ಎಷ್ಟೊಂದು ಕಲ್ತಿದ್ದೀವಿ ನಾವು ಅವ್ರ ಸಿನಿಮಾಗಳು ನೋಡಿ. ಅವರ ಮೇಕಪ್ಪು ಇದು ಎಲ್ಲ ಎಷ್ಟೊಂದು ಕಲ್ತಿದ್ದೀವಿ ಅಂತ ಒಂದು ಕಲಾವಿದೆ. ಪ್ರೊಫೆಷನಲ್ ಆಗೂ ಗೆದ್ದಿದ್ದಾರೆ, ಪರ್ಸ್ನಲ್ ಲೈಫಲ್ಲೂ ಗೆದ್ದಿದ್ದಾರೆ. ತುಂಬ ಸ್ಟ್ರಾಂಗ್ ಲೇಡಿ. ಎಷ್ಟು ಖುಷಿಯಾಗತ್ತೆ. ಅವರಿಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅಂದ್ಕೊಳ್ಳೋದು ಬೇಡ ಯಾರೂ. ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಯಾವತ್ತೂ ಚಿರಸ್ಥಾಯಿಯಾಗಿ ಕನ್ನಡ ಇಂಡಸ್ಟ್ರಿ ಇರೋವರೆಗೂ ಅವರು ಇರ್ತಾರೆ ನಮ್ಮ ಜೊತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆಯದಾಗಲಿ. ವಿನೋದ್ಗೆ ಧೈರ್ಯ ಬರಲಿ, ಎದುರಿಸೋಕ್ಕೆ ಎಲ್ಲದನ್ನು ಎದುರಿಸೋಕ್ಕೆ. ಅವರ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.